ನಮ್ಮ ಟೀಮ್ ಇಂಡಿಯಾದ ಎಕ್ಸ್ ಪ್ಲೇಯರ್ ಆದಂತಹ ಯುವರಾಜ್ ಸಿಂಗ್ ಅವರು ನಮ್ಮ ರೋಹಿತ್ ಶರ್ಮಾ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಪ್ಪ ಅದು ಸ್ಟೇಟ್ಮೆಂಟ್ ಅಂದರೆ, ರೀಸೆಂಟಾಗಿ ನಮ್ಮ ಮುಂಬೈ ಇಂಡಿಯನ್ಸ್ ಅವರು ನಮ್ಮ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿಯಿಂದ ಇಳಿಸಿದ್ರು. ಇದನ್ನು ಕಂಡಂತಹ ನಮ್ಮ ಯುವರಾಜ್ ಸಿಂಗ್ ಅವರು ಸಡನ್ನಾಗಿ ಈ ಥರ ಡಿಸಿಷನ್ ಮಾಡಿದ್ದು ತುಂಬ ಬೇಜಾರಾಗಿದ್ದೆ. ಇವರಿಗೆ ಮತ್ತೆ ಈ ಸೀಸನ್ನು ಕ್ಯಾಪ್ಟನ್ಸಿ ಕೊಟ್ಟು ವೈಸ್ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯನ ಡಿಕ್ಲೇರ್ ಮಾಡಿದರೆ ಟೀಮ್ ತುಂಬ ಬ್ಯಾಲೆನ್ಸ್ಡ್ ಹಾಗೂ ಚೆನ್ನಾಗಿ ಇರ್ತಿತ್ತು, ವರ್ಕ್ ಆಗ್ತಿತ್ತು ಎಂಬ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಬಂದು ನಮ್ಮ ಟೀಮ್ ಇಂಡಿಯಾದ ಎಕ್ಸ್ ಪ್ಲೇಯರ್ ಆದಂತಹ ಪ್ರವೀಣ್ ಕುಮಾರ್ ಅವರು ನಮ್ಮ ಹಾರ್ದಿಕ್ ಪಾಂಡ್ಯ ರಿಲೇಟೆಡ್ ಆಗಿ ಒಂದು ಕ್ವಶನ್ ಕೇಳಿದ್ದಾರೆ. ಏನಪ್ಪ ಅದು ಅಂತಂದರೆ, 2 ತಿಂಗಳು ಮುಂಚೆ ತಾನೇ ತಾವು ಇಂಜುರಿಯಿಂದ ಟೀಮ್ ಇಂಡಿಯಾದ ಹೊರ ಉಳಿದಿದ್ರು. ಇದರಿಂದಾಗಿ ಅವರು ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೂಡ ಆಡಿರಲಿಲ್ಲ. ಸಡನ್ನಾಗಿ IPL ಬರ್ತಿದ್ದಂಗೆ ಹೇಗೆ ಇವರು ರಿಕವರಿಯಾಗಿ ಮತ್ತೆ IPL ಆಡ್ತಾ ಇದ್ದಾರೆ ಎಂಬುದು ನನಗೆ ದೊಡ್ಡ ಪ್ರಶ್ನೆ ಆಗಿದೆ ಎಂಬ ಸ್ಟೇಟ್ಮೆಂಟ್